ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಂಗೋಲಿ ಹಾಕಿ ಜಾಗೃತಿ ಮೂಡಿಸಿದ್ದಾಯ್ತು, ದಂಡ ಹಾಕಿ ಬಿಸಿ ಮುಟ್ಟಿಸಿದ್ದೂ ಆಯ್ತು. ಆದ್ರೆ ಬೆಂಗಳೂರಿನ ರಸ್ತೆಗಳಿಗೆ ಬೀಳ್ತಾ ಇರುವಂತಹ ಕಸದ ಸಮಸ್ಯೆ ಮಾತ್ರ ಬಗೆಹರಿತಾನೆ ಇಲ್ಲ. ಯಾವ ರಸ್ತೆಗೆ ಹೋದ್ರೂ ಒಂದೊಂದು ಪಾಯಿಂಟ್ಗಳು ಕಾಣುತ್ತವೆ. ಹೀಗೆ ರಸ್ತೆ ಬದಿ ಕಸ ಸುರಿದು ಹೋಗೋರಿಗೆ ಜಿಬಿಎ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಹೌದು, ಗೌರ್ಮೆಂಟ್ ರೂಲ್ಸ್ ಸರ್ ಆಗಿರೋದು. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀವಿ ಸರ್. ಸುರಿಸ್ಲಾ ಸರ್? ನೋಡಿ, ಮನೆ ಮುಂದೆ ಕಸ ಸುರಿತಿರೋದನ್ನ ಬೆಂಗಳೂರಿನ ಗಾಂಧಿನಗರ ವಾರ್ಡ್ ನಂಬರ್ 94ರಲ್ಲಿ ವಾಸವಾಗಿರೋ ಇದೇ ಮನೆಯವರು ರಸ್ತೆ ಬದಿ ಕಸ ಎಸೆದು ಬಂದಿದ್ರು. ಇದನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದ ಪಾಲಿಕೆಯ ಮಾರ್ಷಲ್ಗಳು ನಿನ್ನೆ ಅವರ ಕಸವನ್ನ ಅವ್ರ ಮನೆ ಮುಂದೆನೆ ಸುರಿದಿದ್ದಾರೆ. ಹೀಗೆ ಇದೇ ಏರಿಯಾದಲ್ಲಿ 10 ಮನೆಗಳ ಮುಂದೆ ಕಸ ಸುರಿದು ಜೊತೆಗೆ ತಲಾ 1,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಇನ್ನು ಮಲ್ಲೇಶ್ವರಂನ ದತ್ತಾತ್ರೇಯ ಟೆಂಪಲ್ ವಾರ್ಡ್ನಲ್ಲಿ ಗುಜರಿ ವ್ಯಾಪಾರ ಮಾಡ್ತಿರೋ ಇವನು ಕೂಡ ರಸ್ತೆ ಬದಿ ಕಸ ಸುರಿದು ಬಂದಿದ್ದ. ಈತನಿಗೂ ಜಿಬಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಬನಶಂಕರಿ 3ನೇ ಹಂತ ಹೊಸಕೆರೆಹಳ್ಳಿ ವಾರ್ಡ್ ದತ್ತಾತ್ರೇಯ ನಗರದಲ್ಲಿ ಕೂಡ ಹಲವು ಬಾರಿ ಈ ಬಗ್ಗೆ ಇವರಿಗೆ ಹೇಳಲಾಗಿತ್ತು, ಇದನ್ನ ಸರಿಯಾಗಿ ಒಳಗಡೆ ಇಟ್ಕೊಳ್ಳಿ, ಕಸ ಈಚೆ ಬರದ ರೀತಿಯಲ್ಲಿ ಅದನ್ನ ಮೇಂಟೈನ್ ಮಾಡಿ ಅಂತ. ಸೊ ಆದ್ರೆ ಇವರು ಇದನ್ನ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋ ಕಾರಣಕ್ಕೆ ಏನು ಆಟೋದಲ್ಲಿ ಇದೇ ಒಂದು ಜಾಗದಲ್ಲಿ ಏನ್ ನೋಡ್ತಾ ಇದ್ದಾರೆ, ಇದೇ ಒಂದು ಜಾಗದಲ್ಲಿ ಕಸವನ್ನ ಸುರಿದು ಒಂದೇ ದಿನದಲ್ಲಿ 2,80,000 ದಂಡ ವಸೂಲಿ. ಹೊಸಕೆರೆಹಳ್ಳಿ, ಬನಶಂಕರಿ, ಮಹದೇವಪುರ ಸೇರಿದಂತೆ ಹಲವೆಡೆ ಕಸ ಎಸೆಯುವವರನ್ನ ಮಾರ್ಷಲ್ಗಳ ಮೂಲಕ ಪತ್ತೆ ಹಚ್ಚಿದ ಜಿಬಿಎ ಎಲ್ಲಂದರಲ್ಲಿ ಕಸ ಎಸೆದ 218 ಜನರ ಮನೆಗಳ ಮುಂದೆ ಕಸ ಸುರಿದು ಜಾಗೃತಿ ಮೂಡಿಸಿದ್ದಾರೆ. ಅಲ್ಲದೆ ಕಸ ಎಸೆದವರ ಬಳಿ ತಲಾ 1,000 ರೂಪಾಯಿ ದಂಡ ವಸೂಲಿ ಮಾಡಿದ್ದು ನಿನ್ನೆ ಒಂದೇ ದಿನ ಬರೋಬ್ಬರಿ 2,80,000 ರೂಪಾಯಿ ದಂಡ ವಸೂಲಾಗಿದೆ. ಒಂದು ದಿನ 218 ಪ್ರಕರಣಗಳಲ್ಲಿ ಸುಮಾರು 2,80,000 ದಂಡ ಕಲೆಕ್ಟ್ ಮಾಡಿದ್ದೀವಿ. ದಯಮಾಡಿ ಬೆಂಗಳೂರು ನಗರ ಸ್ವಚ್ಛತೆಯನ್ನು ಕಾಪಾಡಲು ಕಸವನ್ನು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಎಸೆಯಬೇಡಿ. ಎಲ್ಲೆಂದರಲ್ಲಿ ಕಸ ಸುರಿದವರಿಗೆ ಆರಂಭದಲ್ಲಿ 1,000 ರೂಪಾಯಿ ದಂಡ ಹಾಕಲಾಗ್ತಿದೆ. ಜೊತೆಗೆ ಮನೆ ಮುಂದೆ ಕಸ ಸುರಿದು ತಮಟೆ ಬಾರಿಸಿ ಜಾಗೃತಿ ಮೂಡಿಸಲಾಗ್ತಿದೆ. ಮತ್ತದೇ ಮನೆಯವರು ಕಸ ಸುರಿದ್ರೆ ಬಿಗ್ ಶಾಕ್ ಎದುರಾಗಲಿದೆ. 2ನೇ ಬಾರಿಯೂ ಕಸ ಸುರಿದ್ರೆ ಬರೋಬ್ಬರಿ 5,000 ರೂಪಾಯಿ ದಂಡ ಹಾಕಲಾಗುತ್ತೆ. ಅಷ್ಟೇ ಅಲ್ಲ, ಮನೆ ಮುಂದೆ ಕಸ ಸುರಿದಿರೋ ಅಧಿಕಾರಿಗಳು ಬಳಿಕ ಮನೆಯೊಳಗೆ ಕಸ ಸುರಿಯಲಿದ್ದಾರೆ. ಜಿಬಿಎ ಅಧಿಕಾರಿಗಳ ಈ ನಡೆಗೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಮತ್ಕೆಲವರು ಸರಿಯಾಗಿ ಕಸ ಸಂಗ್ರಹಕ್ಕೆ ಬರ್ತಿಲ್ಲ, ಅವ್ರು ಬಂದ್ರೆ ನಾವು ಕಸ ಹಾಕೋ ಸಮಸ್ಯೆ ಇರಲ್ಲ ಅಂತಾರೆ. ದಿನ ಬಂದು ಪಿಪಿ ಊದಿ ಕರೆಕ್ಟಾಗಿ ಕರೆದ್ರೆ ಅವರು ನಾವು ಬಂದು ಗಾಡಿಗೆ ಕರೆಕ್ಟಾಗಿ ಹಾಕ್ತೀವಿ, ಇಲ್ಲ ಅಂದ್ರೆ ನೀಟಾಗಿರುತ್ತೆ. ಇಲ್ಲಾಂದ್ರೆ ಅವ್ರು ಬಂದಿಲ್ಲ 2 ದಿವಸ 3 ದಿವಸ ಆದ್ರೂ ನಮ್ಗೂ ಪಿಪಿ ಊದೋದು ಕೇಳಿಸಿಲ್ಲ ಅಂದ್ರೆ ಕಸ ಮಡಿಕೊಳ್ಳೋಕ್ಕಾಗಲ್ಲ, ಎಲ್ಲಿ ಬೇಕು ಅಲ್ಲಿ ಹಾಕಿ ಗಲೀಜಾಗುತ್ತೆ. ಶಿಸ್ತಾಗಿ ದಿನ ಬಂದು ಪಿಪಿ ಊದಿ ಕರೀಲಿ. ಕಸ ಸುರಿದು ದಂಡ ವಿಧಿಸಿ ಜಾಗೃತಿ ಮೂಡಿಸಿದ ಅಧಿಕಾರಿಗಳು ಬಳಿಕ ಅದೇ ಕಸವನ್ನ ಮತ್ತೆ ತುಂಬಿಕೊಂಡು ಹೋಗಿದ್ದಾರೆ. ಬೆಂಗಳೂರಿಗರು ಇನ್ನಾದರೂ ಹೀಗೆ ಬ್ಲಾಕ್ ಪಾಯಿಂಟ್ಗಳಲ್ಲಿ ಕಸ ಎಸೆಯೋದನ್ನ ನಿಲ್ಲಿಸಬೇಕಿದೆ. ಜೊತೆಗೆ ಪಾಲಿಕೆ ಕೂಡ ಕಸ ಸಂಗ್ರಹ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಬೇಕಿದೆ. ಶಾಂತಮೂರ್ತಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.